ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿ ನೋಟಿಫಿಕೇಶನ್ ಏನಪ್ಪ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂಡರ್ನಲ್ಲಿ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ತಿರುವನಂತಪುರಂ. ಇದರಲ್ಲಿ ವೇಕೆನ್ಸಿಗಳು ಖಾಲಿ ಇದ್ದು ಯಾವ ರೀತಿ ವೇಕೆನ್ಸಿ ಖಾಲಿ ಇದಾವ ಮತ್ತು ಎಷ್ಟು ಪೋಸ್ಟ್ ಖಾಲಿ ಇದಾವ ಕ್ಯಾಟಗರಿ ವೈಸ್ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಮೊದಲೇ ಪೋಸ್ಟ್ ಯಾವ ರೀತಿ ಐತೈತೆ ನೋಡೋಣ. ಟೆಕ್ನಿಷಿಯನ್ ಬಿ ಅಂತೇಳಿ ಇದು ಸ್ಯಾಲ್ರಿ ಬಂದುಬಿಟ್ಟು 21,700ರಿಂದ 69,100ವರೆಗೂ ಸ್ಯಾಲ್ರಿ ಇರ್ತದೆ. ಇನ್ನು ಒಂದನೇ ಪೋಸ್ಟ್ ನೋಡಿರಿ, ಪಿಟ್ರ್ ಹುದ್ದೆ. ಇದಕ್ಕೆ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ SSLC ಪಾಸ್ ಆಗಿದ್ದರೂ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಇನ್ನು ITI ಒಳಗೆ ಪಿಟ್ರ್ ಟ್ರೇಡನ್ನು ತೊಗೊಂಡು ಅಭ್ಯರ್ಥಿ ಪಾಸ್ ಆಗಿರಬೇಕು. ಇನ್ನು ವೇಕೆನ್ಸಿ 20 ವೇಕೆನ್ಸಿ ಖಾಲಿ ಇದ್ದು ಕ್ಯಾಟಗರಿ ವೈಸ್ ನೋಡೋದಾದರೆ UR ಕ್ಯಾಂಡಿಡೇಟ್ಗೆ 9, OBC 6, SC 4 ಮತ್ತು ಇನ್ನು EWS 1 ಹುದ್ದೆ ಖಾಲಿ ಇದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗಂತೆ 2 ಹುದ್ದೆಗಳು ಖಾಲಿ ಇವೆ. ಇನ್ನು ಎರಡನೇದಾಗಿ ನೋಡೋದಾದರೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್. ಇದು SSLC ಪಾಸಾದ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇನ್ನು ITI ಮಾಡಿದ ಅಭ್ಯರ್ಥಿ ಎಲೆಕ್ಟ್ರಿಷಿಯನ್ ಅಥವಾ ಮೆಕ್ಯಾನಿಕಲ್ ಟ್ರೇಡ್ ಒಳಗೆ ಅಭ್ಯರ್ಥಿ ಪಾಸ್ ಆಗಿರಬೇಕು. ಟೋಟಲ್ ವೇಕೆನ್ಸಿ 11 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ 4 UR ಕ್ಯಾಂಡಿಡೇಟ್ಗೆ, 4 OBC, 1 SC ಅಭ್ಯರ್ಥಿಗೆ ಖಾಲಿದೆ. ಇನ್ನು ಮತ್ತು EWS ಅಭ್ಯರ್ಥಿಗೆ 2 ಹುದ್ದೆ ಖಾಲಿದ್ದು, ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಹುದ್ದೆ ಖಾಲಿದೆ. ಇನ್ನು ಮೂರನೇದಾಗಿ ನೋಡೋದಾದರೆ ಟರ್ನರ್ ಅಂತೇಳಿ, ಇದು SSLC ಪಾಸ್ ಆಗಿದ್ದರೆ ಈ ಹುದ್ದೆ ಅಪ್ಲಿಕೇಶನ್ ಹಾಕಬೇಕು. ಇನ್ನು ITI ಅಥವಾ NTC ಅಥವಾ NAC ಟರ್ನರ್ ಟ್ರೇಡ್ ಒಳಗೆ ಅಭ್ಯರ್ಥಿ ಮುಗಿಸಿರ್ಬೇಕು. 6 ವೇಕೆನ್ಸಿ ಖಾಲಿ ಇದ್ದು 2 UR ಕ್ಯಾಂಡಿಡೇಟ್ಗೆ ಆದರೆ OBC ಅಭ್ಯರ್ಥಿಗೆ 3, ಇನ್ನು EWS ಅಭ್ಯರ್ಥಿಗೆ 1, ಇನ್ನು ಎಕ್ಸ್ ಸರ್ವಿಸ್ ಮ್ಯಾನಿಗೆ 1 ಹುದ್ದೆ ಖಾಲಿ ಇದೆ. ಇನ್ನು ನಾಲ್ಕನೇದಾಗಿ ಮೆಕ್ಯಾನಿಸ್ಟ್ ಅಂತೇಳಿ ನೋಡಿರಿ, ಮೆಕ್ಯಾನಿಸ್ಟ್ ಹುದ್ದೆ. ಇದು SSLC ಪಾಸಾದ ಅಭ್ಯರ್ಥಿ ಅಪ್ಲೈ ಮಾಡ್ಬೋದು. ಮತ್ತಿನ್ನು ITI ಒಳಗೆ ಮೆಕ್ಯಾನಿಸ್ಟ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಪಾಸ್ ಆಗಿರಬೇಕು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 5 ವೇಕೆನ್ಸಿ ಮೆಕ್ಯಾನಿಸ್ಟ್ ಖಾಲಿವೆ. ಕ್ಯಾಟಗರಿ ವೈಸ UR ಕ್ಯಾಂಡಿಡೇಟ್ಗೆ 3, OBC 1, SC ಅಭ್ಯರ್ಥಿಗೆ 1 ಹುದ್ದೆ ಖಾಲಿದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 1 ಹುದ್ದೆ ಖಾಲಿ ಇರ್ತದೆ. ಟೋಟಲಾಗಿ 5 ಹುದ್ದೆಗಳು ಮೆಕ್ಯಾನಿಸ್ಟ್ ಖಾಲಿ ಇದಾವೆ. ಇನ್ನು ಆರನೇದಾಗಿ ನೋಡಿದರೆ ಎಲೆಕ್ಟ್ರಿಷಿಯನ್ 6ನೇ ಹುದ್ದೆ ಆಗಿದ್ದು SSLC ಪಾಸ್ ಆಗಿದ್ದು ಮತ್ತು ಎಲೆಕ್ಟ್ರಿಷಿಯನ್ ಟ್ರೇಡ್ನಲ್ಲಿ ITI ಅಥವಾ NTC NAC ಅಭ್ಯರ್ಥಿ ಪಾಸ್ ಆಗಿರಬೇಕು. ಇವು ಕೂಡ 5 ವೇಕೆನ್ಸಿ ಖಾಲಿದೆ. ನೋಡಿರಿ, UR ಕ್ಯಾಂಡಿಡೇಟ್ಗೆ 3 ವೇಕೆನ್ಸಿ, OBC 1, ST ಅಭ್ಯರ್ಥಿಗೆ 1 ವೇಕೆನ್ಸಿ ಖಾಲಿ ಇದೆ. ಇನ್ನು ಆರನೇದಾಗಿ ನೋಡಿರಿ, 6ನೇ ಹುದ್ದೆ ಎಲೆಕ್ಟ್ರೋ ಪ್ರಿಂಟರ. ಇದು 10th ಪಾಸ್ ಆದರೂ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಮತ್ತು ITIನಲ್ಲಿ ಎಲೆಕ್ಟ್ರೋ ಪ್ರಿಂಟ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಪಾಸ್ ಆಗಿರಬೇಕು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 3 ವೇಕೆನ್ಸಿ ಖಾಲಿ ಇದ್ದು UR ಕ್ಯಾಂಡಿಡೇಟ್ಗೆ 1, SC ಅಭ್ಯರ್ಥಿಗೆ 1 ಮತ್ತು EWSಗೆ 1 ವೇಕೆನ್ಸಿ ಖಾಲಿ ಇರ್ತದೆ. ಇನ್ನು 7ನೇದಾಗಿ ನೋಡೋದಾದರೆ ವೆಲ್ಡರ್ ಹುದ್ದೆ. ಇದು 10th ಪಾಸ್ ಆಗಿರಬೇಕು. ಇನ್ನು ITI ಅಥವಾ NTC ಅಥವಾ NAC ಒಳಗೆ ವೆಲ್ಡರ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಪಾಸ್ ಆಗಿದ್ದು 2 ವೇಕೆನ್ಸಿ ಖಾಲಿ ಇದಾವೆ. ಇವು UR ಕ್ಯಾಂಡಿಡೇಟ್ಗೆ ಮಾತ್ರ ಈ ವೇಕೆನ್ಸಿಗಳು ಖಾಲಿ ಇರ್ತವೆ. ಇನ್ನು 8ನೇದಾಗಿ ನೋಡಿದ್ರೆ MR ಮತ್ತು AC ಅಂತೇಳಿ 10ನೇದೇ ಪಾಸ್ ಆಗಿದ್ದು ITI ಅಥವಾ NTC ಅಥವಾ NACಯಲ್ಲಿ ಮೆಕ್ಯಾನಿಕ್ ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಪಾಸ್ ಆಗಿರಬೇಕು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 1 ವೇಕೆನ್ಸಿ ಖಾಲಿದ್ದು ಇದು OBC ಅಭ್ಯರ್ಥಿಗಳಿಗೆ ರಿಸರ್ವ್ ಇರದೆ. ಇನ್ನು 9ನೇ ಹುದ್ದೆ ಬಂದುಬಿಟ್ಟು ಮೆಕ್ಯಾನಿಕ್ ಮೋಟ್ರ್ ವೆಹಿಕಲ್ ಅಥವಾ ಮೆಕ್ಯಾನಿಕ್ ಡೀಸೆಲ್ ಅಂತೇಳಿ 10th ಪಾಸ್ ಆಗಿದ್ದು ಅಥವಾ SSC ಪಾಸ್ ಆಗಿರಬೇಕು. ಇನ್ನು ITI NTC ಅಥವಾ NAC ಮೆಕ್ಯಾನಿಕಲ್ ಮೋಟ್ರ್ ವೆಹಿಕಲ್ ಅಥವಾ ಮೆಕ್ಯಾನಿಕಲ್ ಡೀಸೆಲ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಪಾಸ್ ಆಗಿರಬೇಕು. ವೇಕೆನ್ಸಿ ಬಂದುಬಿಟ್ಟು 1 ವೇಕೆನ್ಸಿ ಖಾಲಿದೆ. ಇದು UR ಕ್ಯಾಂಡಿಡೇಟ್ಗೆ ಅಂದರೆ ಜನರಲ್ ಕ್ಯಾಂಡಿಡೇಟ್ಗೆ 1 ವೇಕೆನ್ಸಿ ಇರ್ತದೆ. ಇನ್ನು 10ನೇದು ನೋಡಿರಿ, ಫೋಟೋಗ್ರಾಫಿ ಅಂತೇಳಿ 10th ಪಾಸ್ ಆಗಿದ್ದು ITIನಲ್ಲಿ ಅಥವಾ NAC ಅಥವಾ ಫೋಟೋಗ್ರಾಫ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಪಾಸ್ ಆಗಿರಬೇಕು. ಇದು ಕೂಡ 1 ವೇಕೆನ್ಸಿ ಖಾಲಿ ಇದ್ದು ಜನರಲ್ ಕ್ಯಾಂಡಿಡೇಟ್ಗೆ ಮೀಸಲಿಡಲಾಗಿದೆ. ಇನ್ನು 11ನೇದು ನೋಡಿರಿ, ಕಾರ್ಪೆಂಟರ್ ಅಂತೇಳಿ ಎಜುಕೇಷನ್ ಕ್ವಾಲಿಫಿಕೇಷನ್ನ 10ನೇದೇ ಪಾಸ್ ಆಗಿರಬೇಕು.
ಇನ್ನು ಮತ್ತು ಕಾರ್ಪೆಂಟ್ರ್ ಟ್ರೇಡ್ನಲ್ಲಿ ಅಭ್ಯರ್ಥಿ ಪಾಸಾಗಿದ್ದು ಒಂದು ವೇಕೆನ್ಸಿ ಖಾಲಿದೆ. ಇದು ಜನರಲ್ ಕ್ಯಾಂಡಿಡೇಟ್ಗೆ ಆಗಿರ್ತದೆ. ನೋಡಿರಿ 12ನೇದು ಡ್ರಾಟ್ಸ್ಮನ್ ಬಿ ಅಂತ. ಇದು ಸ್ಯಾಲ್ರಿ ಬಂದುಬಿಟ್ಟು 21,700ರಿಂದ 69,100ವರೆಗೂ ಸ್ಯಾಲ್ರಿ ಇರ್ತದೆ. ಇದರಲ್ಲಿ ಯಾವ ವೇಕೆನ್ಸಿ ಯಾವ ಜಾಬ್ ಖಾಲಿ ಇದಾವೆ ಅಂದ್ರೆ ಮೆಕ್ಯಾನಿಕಲ್ ಅಂತೇಳಿ 10ನೇತೆ ಪಾಸ್ ಆಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ತದೆ. ಇದು ITI ಅಥವಾ NTC ಅಥವಾ NEC ಇನ್ನು ಡ್ರಾಟ್ಸ್ಮನ್ ಮೆಕ್ಯಾನಿಕಲ್ ಟ್ರೇಡ್ ಒಳಗೆ ಅಭ್ಯರ್ಥಿ ಪಾಸಾಗಿದ್ದು ವೇಕೆನ್ಸಿ ಬಂದುಬಿಟ್ಟು 7 ವೇಕೆನ್ಸಿ ಖಾಲಿ ಇದಾವೆ. UR ಕ್ಯಾಂಡಿಡೇಟ್ಗೆ 3 ವೇಕೆನ್ಸಿ, OBCಗೆ 1, SCಗೆ 1 ವೇಕೆನ್ಸಿ ಖಾಲಿ ಇದ್ದು, ಮತ್ತಿನ್ನು EWS ಅಭ್ಯರ್ಥಿಗೆ 1 ವೇಕೆನ್ಸಿ ಖಾಲಿ ಇದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ ಒಂದು ಪೋಸ್ಟ್ ಖಾಲಿ ಇಡಲಾಗಿದೆ. ಇನ್ನು 13ನೇದು ನೋಡಿರಿ ಪ್ಯಾರಾಮಿಸ್ಟ್ ಎ ಅಂತೇಳಿ. ಇದರ ಸ್ಯಾಲ್ರಿ ಬಂದುಬಿಟ್ಟು 29,200ರಿಂದ 92,300ವರೆಗೂ ಸ್ಯಾಲ್ರಿ ಇರ್ತದೆ. ಇದಕ್ಕೂ ಕೂಡ SSLC ಪಾಸ್ ಆಗಿರಬೇಕು. ಇನ್ನು ಮತ್ತು ಎರಡನೇ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಾಗಿರ್ಬೇಕಂದ್ರೆ ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. 1 ವೇಕೆನ್ಸಿ ಖಾಲಿದ್ದು ಇದು ಜನರಲ್ ಕ್ಯಾಂಡಿಡೇಟ್ಗೆ. ನೋಡಿರಿ, ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಇನ್ನು ಅಪ್ಲಿಕೇಶನ್ 2/6/2025 ಪ್ರಾರಂಭ ಆಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 16/6/2025ವರೆಗೂ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕಬೇಕು. 2/6/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 16/6/2026ವರೆಗೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಇವತ್ತು RCB ಮ್ಯಾಚ್ ಇದ್ದು ಈ ಸಲ ಕಪ್ ನಮ್ಮದೇ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ. ಈ ಸಲ ಕಪ್ಪು ನಮ್ಮದೇ.